ಈ ಸುಂದರ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯ ಶಿಕ್ಷಕರೇ ಹಾಗೂ ನೆಚ್ಚಿನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ನೆಚ್ಚಿನ ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸುದಿನವನ್ನ ಕೇವಲ ನಮ್ಮ ಶಾಲೆಯಲ್ಲಿ ಮಾತ್ರವಲ್ಲದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸುದಿನವನ್ನ ಯಾಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾದದ್ದು ಮುಖ್ಯವಾದದ್ದು ಮಕ್ಕಳೇ. ಯಾಕೆ ಈ ಸುದಿನದ ಮಹತ್ವ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೋಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ 1947 ಆಗಸ್ಟ್ 15ರಂದು ಸ್ವತಂತ್ರ ಬಂತು. ಅದಕ್ಕಿಂತಲೂ ಮುಂಚೆ ಸುಮಾರು 350 ವರ್ಷಗಳ ವರೆಗೆ ನಾವು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ವು. ಅಂದ್ರೆ ಆ ಒಂದು ಬ್ರಿಟಿಷರು ನಮ್ಮನ್ನ ಗುಲಾಮರನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯರು, ನಮ್ಮ ಭಾರತದ ಮಹಾನ್ ವ್ಯಕ್ತಿಗಳು ಹಗಲು ರಾತ್ರಿ ಎನ್ನದೆ ಸ್ವತಂತ್ರಕ್ಕಾಗಿ ಹೋರಾಡಿ ನಮಗೆ ಸ್ವತಂತ್ರವನ್ನ ತಂದುಕೊಟ್ರು. ಅಂಥವರಲ್ಲಿ ಮಹಾತ್ಮ ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಹಾಗೆ ಲಾಲ್ ಪಾಲ್ ಬಾಲ್ ದಾಸ್ ಬೋಸ್ ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಡಿ ನಮಗೆ ಸ್ವತಂತ್ರವನ್ನ ತಂದುಕೊಟ್ರು. ಈ ಒಂದು ಸ್ವತಂತ್ರ ಹೋರಾಟ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಮಕ್ಕಳೇ. ಹಲವಾರು ಮಹಿಳಾ ಮಣಿಗಳು ಕೂಡ ಆ ಒಂದು ಪುರುಷರ ಜೊತೆ ಕೈ ಜೋಡಿಸಿ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಅಂತಹ ಮಹಿಳಾ ಮಣಿಗಳೆಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಹೀಗೆ ಹಲವಾರು ಮಹಿಳಾ ಮಣಿಗಳ ಹೋರಾಟದ ಫಲವೇ ಇಂದು ನಮ್ಮ ಸ್ವಾತಂತ್ರ್ಯ ಆಗಿದೆ. ಈ ದಿನ ನಾವು ಕೇವಲ ಈ ಒಂದು ಸಿಹಿಯನ್ನ ತಿಂದು ಈ ಒಂದು ಸ್ವಾತಂತ್ರ್ಯೋತ್ಸವನ್ನ ಫ್ಲಾಗನ್ನ ಬಾವುಟವನ್ನ ಹಾರಿಸಿ ಹೋಗೋದಷ್ಟೇ ಸ್ವತಂತ್ರ ದಿನಾಚರಣೆ ಆಗಬಾರ್ದು ಮಕ್ಕಳ. ಏಕೆಂದ್ರೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ಎಂಬ ಅಸ್ತ್ರದ ಮೂಲಕ ಸ್ವತಂತ್ರ ಹೋರಾಟವನ್ನ ಮಾಡ್ತಾರೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಂಸೆ ಮತ್ತು ಕ್ರಾಂತಿ ಎಂಬ ಅಸ್ತ್ರದ ಮೂಲಕ ಸ್ವತಂತ್ರ ಹೋರಾಟವನ್ನ ಮಾಡ್ತಾರೆ. ನೋಡಿ, ಅಂತಹ ಮಹಾನ್ ವ್ಯಕ್ತಿಗಳು ಎಲ್ಲರೂ ವಿಭಿನ್ನ ಮಾರ್ಗದಲ್ಲಿ ಹೋರಾಟ ಮಾಡ್ತಾರೆ, ಆದ್ರೆ ಅವರ ಗುರಿ ಒಂದೇ ಆಗಿರುತ್ತೆ. ಅದೇನಂದ್ರೆ ಸ್ವತಂತ್ರವನ್ನ ತಂದುಕೊಡುವಂಥದ್ದು. ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕೇ ಬೇಕು. ನಾವು ಈ ಒಂದು ಗುಲಾಮಗಿರಿತನದಿಂದ ಮುಕ್ತರಾಗಬೇಕು ಅನ್ನೋದೇ ಅವರ ಗುರಿಯಾಗಿತ್ತು. ಅದರಿಂದ ಮಕ್ಕಳ, ಅಂತಹ ಮಹಾನ್ ವ್ಯಕ್ತಿಗಳ ನಾಡಲ್ಲಿ ನಾವು ಜನಿಸಿದ್ದೀವಿ. ಅವರು ರಕ್ತ ಕೊಟ್ಟು ನಮಗೆ ಸ್ವತಂತ್ರವನ್ನ ನೀಡಿದ್ದಾರೆ. ಆ ಒಂದು ಸ್ವತಂತ್ರ ದಿನಾಚರಣೆ, ಆ ಒಂದು ಸ್ವಾತಂತ್ರ್ಯ ಅನ್ನೋ ಪದಕ್ಕೆ ಅರ್ಥ ಬರಬೇಕು ಅಂದ್ರೆ ಮೊದಲು ನಾವು ಕೂಡ ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಈ ಒಂದು ಸ್ವತಂತ್ರ ದಿನಾಚರಣೆ ಆಚರಣೆಗೂ ಕೂಡ ಏನೋ ಒಂದು ಅರ್ಥ ಬರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ನಿಮ್ಗೆ ಇಷ್ಟವಾದಂತಹ ಹೀರೋ ಯಾರು ಅಂದ್ರೆ ಯಾರನ್ನ ಹೇಳ್ತೀರಾ? ಯಾರು ನಿಮ್ಮ ಫೇವರೇಟ್ ಹೀರೋ? ಎಲ್ರು ಹೇಳ್ತೀರಾ? ಪುನೀತ್ ರಾಜ್ಕುಮಾರ್, ದರ್ಶನ್, ಮತ್ತೆ ಸುದೀಪ್, ಯಶ್ ಅಂತೆಲ್ಲ ಹೇಳ್ತೀರಾ, ಹೌದಲ್ವಾ? ಆದ್ರೆ ನಮ್ಮ ಜೀವನದ ರಿಯಲ್ ಹೀರೋಗಳು, ನಮ್ಮ ದೇಶದ ರಿಯಲ್ ಹೀರೋಗಳು ಯಾರಂತ ಹೇಳಿದ್ರೆ, ನಮ್ಮನ್ನ ಕಾಯ್ತಾ ಇರುವಂತಹ, ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರುವಂತಹ ಸೈನಿಕರಿರ್ಬೋದು, ನಮ್ಮೆಲ್ಲರಿಗೂ ಅನ್ನವನ್ನ ನೀಡ್ತಾ ಇರೋ ನಮ್ಮ ರೈತರು, ಮತ್ತೆ ನಮ್ಮನ್ನೆಲ್ಲ ಈ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಸ್ವತಂತ್ರ ಹೋರಾಟಗಾರರೇ ನಮ್ಮ ದೇಶದ ರಿಯಲ್ ಹೀರೋಗಳು. ಅವರೇ ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಗುಣಗಳನ್ನ ಅಳವಡಿಸ್ಕೋಬೇಕು. ಈಗ ನಾನು ತುಂಬಾ ನೋಡ್ತೀನಿ, ಮಕ್ಕಳಲ್ಲಿ ಹೇರ್ ಕಟ್ ಮಾಡಿಸ್ತಾರೆ. ನಾನು ದರ್ಶನ್ ಫ್ಯಾನಪ್ಪ, ನಾನು ಆ ಹೇರ್ ಸ್ಟೈಲ್ ಅನ್ನ ಯೂಸ್ ಮಾಡ್ತೀನಿ. ಆ ವಾಕಿಂಗ್ ಸ್ಟೈಲು, ಆ ಡ್ರೆಸ್ಸಿಂಗ್ ಸ್ಟೈಲ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಅದ್ರ ಬದಲಾಗಿ ನಮ್ಮ ರಿಯಲ್ ಹೀರೋಗಳು ಯಾರು, ನಮ್ಮ ದೇಶದ ರಿಯಲ್ ಹೀರೋಗಳು, ಅವರ ಒಂದು ಆದರ್ಶ ಗುಣಗಳನ್ನ ಪಾಲಿಸಿ ಮಕ್ಕಳ. ಆಗ ನಾವು ಕೂಡ ನಮ್ಮ ದೇಶಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ನಮ್ಮಲ್ಲಿ ಶಿಸ್ತು ಅನ್ನೋದಿರ್ಬೇಕು. ಆ ಶಿಸ್ತಿದ್ದಾಗ ನಮ್ಮ ದೇಶಕ್ಕೆ ನಾವೇನೋ ಒಂದು ಕೊಡುಗೆಯನ್ನ ಕೊಟ್ಟೇ ಕೊಡ್ತೀವಿ. ಈ ದಿನ ಕೇವಲ ನಾವು ಹೇಳಿದ್ನಲ್ಲ, ಬಾವುಟ
ಬಾವುಟ ಆರಿಸೋದೇ ಬೇಡ, ಮನಸ್ಸಲ್ಲಿ ನಮ್ಮ ದೇಶ ಬಗ್ಗೆ ಭಕ್ತಿಯನ್ನ ತುಂಬಿಕೊಳ್ಳಿ. ದೇಶ ನಮ್ಗೇನ್ ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕಾಗಿ ನಾವೇನ್ ಮಾಡಿದ್ವಿ ಅನ್ನೋದೇ ಮುಖ್ಯ. ಆದ್ರಿಂದ ದಯಮಾಡಿ ನಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿರುವ ಸಾಗರದಷ್ಟು ಗುಣಗಳಲ್ಲಿ ಕೇವಲ ಹನಿಗಳನ್ನಷ್ಟಾದ್ರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಹಾಗಂತ ನಾವೆಲ್ಲರೂ ಗಾಂಧೀಜಿ ಆಗಕ್ಕಾಗಲ್ಲ, ಸುಭಾಷ್ ಚಂದ್ರ ಬೋಸ್ ಆಗಕ್ಕಾಗಲ್ಲ, ಅಂಬೇಡ್ಕರ್ ಆಗಕ್ಕಾಗಲ್ಲ. ಯಾಕಂದ್ರೆ ಗಾಂಧೀಜಿಯವರೇ ಸಾಟಿ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಸುಭಾಷ್ ಚಂದ್ರ ಬೋಸೇ ಸಾಟಿ. ಮತ್ತೆ ನಾವು ಆ ವ್ಯಕ್ತಿಗಳಾಗಲ್ಲ. ಆದ್ರೆ ಅವರ ಮಾರ್ಗದಲ್ಲಿ, ಅವರ ಆದರ್ಶ ಗುಣಗಳಲ್ಲಿ ಕೆಲವು ಗುಣಗಳನ್ನಾದ್ರೂ ನಾವು ಅಳವಡಿಸ್ಕೊಳ್ಳೋ ಮೂಲಕ ನಾವು ಅವರ ದಾರಿಯಲ್ಲಿ ನಡೀತಾ ಹೋದಾಗ ಮಾತ್ರ ನಮ್ಮ ಭಾರತ ಒಂದು ಸದೃಢ ಭಾರತವಾಗುತ್ತೆ, ಉತ್ತಮವಾದಂತಹ ಪ್ರಜೆಗಳ ನಿರ್ಮಾಣ ಆಗುತ್ತೆ, ನಮ್ಮ ಕನಸಿನ ಭಾರತ ಸೃಷ್ಟಿಯಾಗುತ್ತೆ. ಆದ್ರಿಂದ ದಯಮಾಡಿ ಎಲ್ಲ ಮಕ್ಕಳು ನಮ್ಮ ಭಾರತ ದೇಶದ ಬಗ್ಗೆ ಹೆಮ್ಮೆ ಇರಲಿ, ನಮ್ಮ ಭಾರತವನ್ನ ಸದೃಢ ಭಾರತವನ್ನಾಗಿ ನಿರ್ಮಾಣ ಮಾಡುವಲ್ಲಿ ನೀವು ಕೂಡ ಕೈ ಜೋಡಿಸಿ. ಇವತ್ತಿನಿಂದ ನಿಮ್ಮಲ್ಲೂ ಕೂಡ ಶಿಸ್ತು ಅನ್ನೋದು ಬರಲಿ ಅಂತ ಹೇಳ್ತಾ ನಾನು ಈ ದಿನ ಒಂದೆರಡು ಸಾಲು ಹೇಳೋದ್ರ ಮೂಲಕ ನನ್ನ ಭಾಷಣಕ್ಕೆ ಇತಿಶ್ರೀ ಆಡ್ತೀನಿ. ಹೆತ್ತವಳ ತೊರೆಯದಿರು, ಪೊರೆದವಳ ಮರೆಯದಿರು, ಮತ್ತೆ ಪರಕೀಯರಿಗೆ ನಿನ್ನ ನೀ ಮಾರದಿರು, ವಿಶ್ವದೊಳಗೆಲ್ಲೇ ಇರು, ಭಾರತೀಯನಾಗೇ ಇರು, ಭಾರತೀಯನಾಗೇ ಇರು. ಜೈ ಹಿಂದ್, ಜೈ ಭಾರತ ಮಾತೆ.